DJI ಮೈಕ್ ಮಿನಿ ಅನ್ನೋ ಒಂದು ಮೈಕ್ರೋಫೋನ್ನ ನಾನು ಡಿಸೈನ್ ಇನ್ಫೋ ವೆಬ್ಸೈಟಿಂದ ಬುಕ್ ಮಾಡಿದ್ದೆ. ಥ್ರೂ ಬ್ಲೂ ಡಾಟ್ ನನಗೆ ಇನ್ ಟೈಮ್ಗೆ ಡೆಲಿವರಿ ಸಿಕ್ತು. ಪ್ಯಾಕೇಜಿಂಗ್ ಎಲ್ಲ ತುಂಬ ನೀಟಾಗಿ ಮಾಡಿದರು. ಕ್ಲೀನಾಗಿ ಕವರ್ನ ರ್ಯಾಪ್ ಮಾಡಿ ಕ್ಲೀನಾಗಿ ಟೇಪಿಂಗ್ ಮಾಡಿ ಕರೆಕ್ಟ್ ಅಡ್ರೆಸ್ಗೆ ಕಳಿಸಿದರು. ನಿಮಗೆ ನೋಡಿ ತೋರಿಸ್ತಿದ್ದೀನಿ, ಇದೆ ಪ್ಯಾಕೇಜಿಂಗು. ಇದು ಯಾವುದೇ ರೀತಿ ನನಗೆ ಯಾರೂ ಸ್ಪಾನ್ಸರ್ ಮಾಡಿಲ್ಲ, DJI ಅಥವಾ ಡಿಸೈನ್ ಇನ್ಫೋ ಆಗಲಿ. ಇದನ್ನು ನಾನು ಓನ್ ಮನಿಯಿಂದ ಬೈ ಮಾಡಿ ನಾನೇ ರಿವ್ಯೂ ಮಾಡಬೇಕಂತ ಮಾಡ್ತಿರೋದು, ಎಲ್ರಿಗೂ ಯೂಸ್ ಆಗಲಿ ಅಂತ. ಬನ್ನಿ ಹೇಗೆ ಬುಕ್ ಮಾಡೋದು ಅಂತ ನೋಡೋಣ. ಡಿಸೈನ್ ಇನ್ಫೋ ಅಂತ ಹೋಗಿ ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡ ತಕ್ಷಣ ಡಿಸೈನ್ ಇನ್ಫೋ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದೇ ಡಿಸೈನ್ ಇನ್ಫೋ ವೆಬ್ಸೈಟು. ನೀವು ಇದೇ ಫಸ್ಟ್ ಟೈಮ್ ಆಗಿದ್ದರೆ ನಿಮ್ಮದು Gmail ID ಹಾಕ್ಬಿಟ್ಟು ಲಾಗಿನ್ ಮಾಡಿಕೊಂಡು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಈ ವೆಬ್ಸೈಟಲ್ಲಿ ನಾನು ತುಂಬ ಆರ್ಡರ್ಸ್ ಮಾಡಿ ಪ್ರಾಡಕ್ಟ್ಗಳನ್ನ ತೊಗೊಂಡಿದ್ದೀನಿ. ನೋಡಿ, ಅಮೆಝಾನಲ್ಲಿ 9,800 ರುಪೀಸ್ ತೋರಿಸ್ತಿದೆ. ಫ್ಲಿಪ್ಕಾರ್ಟಲ್ಲಿ ನೋಡಿದ್ರೆ 13,999 ತೋರಿಸ್ತಿದೆ. ನೋಡಿ, ಅದೇ ಡಿಸೈನ್ ಇನ್ಫೋ ವೆಬ್ಸೈಟಲ್ಲಿ ನಿಮಗೆ 8,799ಗೆ ಈ ಪ್ರಾಡಕ್ಟ್ ನನಗೆ ಸಿಗ್ತಿದೆ. ಇವೇನು ಆರ್ಡರ್ ಬುಕ್ ಮಾಡೋದು ಈಸಿ, ಲೈಕ್ ಸೇಮ್ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಥರನೇ. ಜಸ್ಟ್ ಆ್ಯಡ್ ಟು ಕಾರ್ಟ್ ಕೊಡಿ, ಚೆಕ್ಔಟ್ ಮಾಡಿದ ತಕ್ಷಣ ನಿಮಗೆ ಅಡ್ರೆಸ್ ಡೀಟೇಲ್ಸ್ ಹೋಗುತ್ತೆ. ಅಡ್ರೆಸ್ ಡೀಟೇಲ್ಸ್ ಎಲ್ಲ ನೀಟಾಗಿ ಫಿಲ್ ಮಾಡಿದ ತಕ್ಷಣ ಕಂಟಿನ್ಯೂ ಶಿಪ್ಪಿಂಗ್ ಕೊಡಿ. ಪೇಮೆಂಟ್ ಆಗಿದ ತಕ್ಷಣ ನಿಮಗೆ ಆರ್ಡ್ರ್ ಕನ್ಫರ್ಮ್ ಆಗಿ ನಿಮ್ಮದು ಶಿಪ್ಪಿಂಗು ಎಷ್ಟು ದಿನದಲ್ಲಿ ಬರುತ್ತೆ ಅಂತ ಡೀಟೇಲ್ಸು ನಿಮ್ಮ ಮೊಬೈಲ್ಗೆ ಬರುತ್ತೆ. ಬನ್ನಿ ಪ್ಯಾಕೇಜ್ ಓಪನ್ ಮಾಡಿ ನೋಡೋಣ. ಪ್ಯಾಕೇಜ್ ತುಂಬ ನೀಟಾಗಿ ಮಾಡಿರ್ತಾರೆ. ನೋಡಿ, ಆಲ್ರೆಡಿ ಫಸ್ಟ್ ಮೇಲ್ಗಡೆ ಒಂದು ಕವರ್ ಇದೆ, ಅದರೊಳಗಡೆ ಮತ್ತೆ ಇನ್ನೊಂದು ಕಟನ್ ಬಾಕ್ಸ್ ಹಾಕಿ ಕ್ಲೀನಾಗಿ ಪ್ಯಾಕಿಂಗ್ ಮಾಡಿ ಟೇಪ್ ಮಾಡಿ ಕಳಿಸಿರ್ತಾರೆ. ನೋಡಿ, ಎಷ್ಟು ನೀಟಾಗಿ ಪ್ಯಾಕಿಂಗ್ ಆಗಿದೆ ಅಂತ ನಿಮಗೆ ತೋರಿಸ್ತಿದ್ದೀನಿ, ನೀವೇ ನೋಡ್ತಿದ್ದೀರಾ. ಓಪನ್ ಮಾಡೋಣ. ಓಕೆ, ಬಾಕ್ಸ್ನ ಓಪನ್ ಮಾಡಿ ಒಳಗಡೆ ಏನಿದೆ ಅಂತ ನಾನು ನಿಮಗೆ ಪ್ರತಿಯೊಂದನ್ನು ತೋರಿಸ್ತೀನಿ, ನೀವೇ ನೋಡಿ. ಬಾಕ್ಸ್ ಒಳಗಡೆ ಪ್ಯಾಕು ತುಂಬ ನೀಟಾಗಿದೆ, ಏನೂ ಇಶ್ಯೂ ಇಲ್ಲ, ಕ್ಲೀನಾಗಿ ಪ್ಯಾಕಿಂಗ್ ಆಗಿದೆ, ಎಲ್ಲೂ ಡ್ಯಾಮೇಜ್ ಆಗಿಲ್ಲ. ಇದೇ DJI ಮೈಕ್ ಮಿನಿ ಬಾಕ್ಸು. ಪ್ಯಾಕೇಜ್ ಎಲ್ಲೂ ಡ್ಯಾಮೇಜ್ ಆಗಿಲ್ಲ, ನೀಟಾಗಿದೆ. ಸೊ ಇವಾಗ ಪ್ಯಾಕೇಜ್ನ ಓಪನ್ ಮಾಡಿ ಒಳಗಡೆ ಏನೇನಿದೆ ಅಂತ ನೋಡೋಣ. ಒಂದು DJI ಸ್ಟಿಕ್ಕರ್ ಇದೆ ಆ್ಯಂಡ್ ಹೇಗೆ ಯೂಸ್ ಮಾಡಬೇಕು ಮೈಕ್ನ ಅಂತ ಒಂದು ಯೂಸರ್ ಮ್ಯಾನ್ಯುವಲ್ ಇದೆ. ನಿಜವಾಗ್ಲೂ ಯಾರೂ ಇದನ್ನು ಓದಲ್ಲ ಅಂತ ನನಗೆ ಗೊತ್ತು. ಸೊ ಹಾಗೆ ಒಳಗಡೆ ಇಟ್ಬಿಟ್ಟು ರಿಟರ್ನ್ ಇಟ್ಬಿಡೋಣ. ನೆಕ್ಸ್ಟ್ ಮುಂದೆ ನೋಡೋಣ ಬನ್ನಿ. ಪೌಚ್ ತುಂಬ ಸಾಫ್ಟ್ ಆ್ಯಂಡ್ ಕ್ವಾಲಿಟಿ ವೈಸ್ ನೋಡಿದ್ರೆ ತುಂಬ ಚೆನ್ನಾಗಿದೆ. ಬನ್ನಿ ಇನ್ಸೈಡ್ ನೋಡೋಣ. 2 ಕೇಬಲ್ ಇದೆ, 3.5 to 3.5 mm ಜಾಕ್ ಒಂದು, ಇನ್ನೊಂದು USB to C ಟೈಪ್. ಟೂ ಕಲರ್ಸಲ್ಲಿ 2 ಪೇರು. ವಿಂಡ್ ಕಂಟ್ರೋಲ್ ಮಾಡೋಕ್ಕೆ ವಿಂಡ್ ಮಫ್ಲರ್ ಇದೆ. ಈ ಪುಟಾಣಿ ಕೇಸ್ ಒಳಗಡೆ ನೀವು ನೀಟಾಗಿ ಮೈಕು, ಟ್ರಾನ್ಸ್ಮಿಟರ್, ರಿಸೀವರ್ ಅಷ್ಟನ್ನು ಇಡ್ಬೋದು. ಸೀಲ್ ಓಪನ್ ಮಾಡ್ತಿದ್ದೀನಿ. ಬಾಕ್ಸ್ ನೋಡಿ ಎಷ್ಟು ನೀಟಾಗಿದೆ, ಡಿಸೈನ್ ಕೂಡ ಚೆನ್ನಾಗಿದೆ, ಚಿಕ್ಕದು ಕೂಡ. ನೋಡಿ, ಚಿಕ್ಕ ಬಟನ್ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ನೋಡಿ, ಒಳಗಡೆ ಏನೇನಿದೆ ಅಂತ ನಿಮಗೆ ಕಾಣಿಸ್ತಿದೆ. 2 ಟ್ರಾನ್ಸ್ಮಿಟರ್ ಇದೆ, ಒಂದು ರಿಸೀವರ್ ಇದೆ. ನೋಡಿ, ಇದೇ ರಿಸೀವರು. ಇದನ್ನು ಕ್ಯಾಮ್ರಾ ಕನೆಕ್ಟ್ ಮಾಡ್ಕೊಬೇಕು ನಾವು. ನಾನು ನಿಮಗೆ ಮೈಕ್ನೂ ತೋರಿಸ್ತೀನಿ ನೋಡಿ. ಮೈಕ್ ಎಷ್ಟು ಪುಟಾಣಿದಿದೆ ಅಂದರೆ ಜಸ್ಟ್ 9 ಗ್ರಾಮ್ಸ್ ಇದೆ ಇದಷ್ಟೇ. 2 ಮೈಕ್ ಬರುತ್ತೆ ನಿಮಗೆ. ಈ DJI ಮೈಕ್ ಸ್ಪೆಷಲ್ ಏನಪ್ಪ ಅಂದರೆ ಕ್ಲಿಪ್ ಕೂಡ ಬರುತ್ತೆ ನಿಮಗೆ, ಆ್ಯಂಡ್ ಜೊತೆಗೆ ಮ್ಯಾಗ್ನೆಟ್ ಬರುತ್ತೆ. ನೀವು ಕ್ಲಿಪ್ಪರು ಮಾಡ್ಕೋಬೋದು, ಮ್ಯಾಗ್ನೆಟ್ ಥ್ರೂ ಬೇರೆ ಕಡೆನೂ ಪ್ಲೇಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಈ ವಿಂಡ್ ಮಫ್ಲರ್ನ ಕನೆಕ್ಟ್ ಮಾಡೋದು ಕೂಡ ಈಸಿ. ಜಸ್ಟ್ ಕ್ಲಿಪ್ ಮಾಡಿದ್ರೆ ಸಾಕು, ಕನೆಕ್ಟ್ ಆಗುತ್ತೆ. ಈ ಚಿಕ್ಕ ಪಿನ್ನ ನೀವು ಡೈರೆಕ್ಟಾಗಿ ರಿಸೀವರ್ ಕನೆಕ್ಟ್ ಮಾಡಿಬಿಟ್ಟು ಸಿಸ್ಟಮ್ ಕನೆಕ್ಟ್ ಮಾಡಿ ಝೂಮ್ ಮೀಟಿಂಗ್ ಅಥವಾ ಲೈವ್ನ ಕೊಡ್ಬೋದು. DJI ಮೈಕ್ ಮಿನಿದು ಫುಲ್ ಆಡಿಯೋ ಟೆಸ್ಟ್, ರೇಂಜ್ ಟೆಸ್ಟ್, ರಿಯಲ್ ಯೂಸೇಜ್ ರಿವ್ಯೂ ಬೇಕಾ? ಹಾಗಿದ್ರೆ ಕಮೆಂಟ್ ಮಾಡಿ ಎಸ್ ಅಂತ. ನೆಕ್ಸ್ಟ್ ವಿಡಿಯೋಲಿ ಕಂಪ್ಲೀಟ್ ಮೈಕ್ ರಿವ್ಯೂ ಮಾಡ್ತೀನಿ. ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು.